ಆತ್ಮೀಯ ವಿದ್ಯಾರ್ಥಿಗಳೇ, ಮೂರನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಇಡಿಟಲ್ಲು ಇನ್ಕ್ಲೂಸಿವ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಘಟಕ 3 ನಾವೇನು ಮಾಡೋಣ ಇಂದು ಅಧ್ಯಯನ ಮಾಡೋಣ. ಘಟಕ 3 ಸಮನ್ವಯತೆಯ ನೀತಿಗಳು ಮತ್ತು ಪ್ರಾವಧಾನಗಳು, ಪಾಲಿಸಿ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ಇನ್ಕ್ಲೂಸಿವ್. ಈ ಘಟಕಕ್ಕೆ ಸಂಬಂಧಪಟ್ಟಂತೆ 3.1 ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾಲಿಸಿ with special reference to Disability Act 1995 and RCI 1992. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಗಳ, ವಿಶೇಷವಾಗಿ 1995ರ ಅಂಗವಿಕಲತೆಯ ಕಾಯ್ದೆಯ ಶಿಫಾರಸುಗಳನ್ನು ಮತ್ತು ಭಾರತೀಯ ಪುನರಾವಸತಿ ಮಂಡಳಿ 1992ರ ಕುರಿತು ನಾವೇನು ಮಾಡೋಣ ಇಂದು ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಸಮನ್ವಯತೆಗೆ ಸಂಬಂಧಪಟ್ಟಂತೆ ಇಂದಿನ ಆಧುನಿಕ ಯುಗದಲ್ಲಿ ಈ ಸಮನ್ವಯತೆಗೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ ಆಗಿರ್ತೈತಿ. ಇದನ್ನು ಜಾರಿಗೊಳಿಸುವ ಸಲುವಾಗಿ ಭಾರತದ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಹಕ್ಕುಗಳನ್ನು, ಆಯೋಗಗಳನ್ನು, ಯೋಜನೆಗಳನ್ನು ಮುಂತಾದವುಗಳನ್ನು ರಾಜ್ಯದ ಮಟ್ಟದಲ್ಲಿ ಜಾರಿಗೆ ತಂದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ಆ ಸಮನ್ವಯತೆ ಸಾಧಿಸಲು ಸಾಧ್ಯವಾಗಿಲ್ಲ ಅನ್ನುವುದು ಅದೆಷ್ಟು ಸತ್ಯವೋ ಅಷ್ಟೇ ಪ್ರಯತ್ನಪೂರ್ವಕವಾಗಿ ಆ ಹಕ್ಕುಗಳನ್ನು, ಆಯೋಗಗಳನ್ನು ಮತ್ತು ಯೋಜನೆಗಳನ್ನು ಹಲವಾರು ನೀತಿಗಳನ್ನು ಮತ್ತು ಪ್ರಾವಧಾನಗಳನ್ನು ಕಲ್ಪಿಸಲಾಗಿದೆ ಎನ್ನುವುದು ಸಹಿತ ಅಷ್ಟೇ ಸತ್ಯ ಅನ್ನೋದನ್ನು ನಾವು ಮನಗಾಣಬೇಕಾಗೈತಿ. ಆದ್ದರಿಂದ ವಿಶೇಷವಾಗಿ ಈ ವಿಶೇಷ ಅಗತ್ಯತೆಯುಳ್ಳವರ ಮತ್ತು ಸಾಮಾನ್ಯ ಜನರೊಂದಿಗೆ ಸಮನ್ವಯತೆಯನ್ನು ಸಾಧಿಸಲು ಹಲವಾರು ವರ್ಷಗಳಿಂದಲೂ ಸಹಿತ ಅದು ನಿರಂತರ ಪ್ರಯತ್ನದ ಫಲವಾಗಿ ನಾವು ಇನ್ನೂ ಅದನ್ನು ಪ್ರಯತ್ನದಲ್ಲಿಯೇ ಮುಂದುವರಿಸ್ಕೊಂಡು ಬರಲಾಗ್ತಿದೆ ಎನ್ನುವುದು ಕಟು ಸತ್ಯವೂ ಸಹಿತ ಆಗಿದೆ. ಆದ್ದರಿಂದ ಭಾರತದ ಪುನರಾವಸತಿ ಮಂಡಳಿ ಏನಿದೆ, RCI, ಇದು 1986ರಲ್ಲಿ ಏನಾಯಿತು, ಮೊಟ್ಟ ಮೊದಲಿಗೆ ಈ ರಿಜಿಸ್ಟರ್ಡ್ ಆಗಿ 1992ರ ಸೆಪ್ಟೆಂಬರ್ನಲ್ಲಿ RCI ಕಾಯ್ದೆ ಸಂಸತ್ತಿನಲ್ಲಿ ಜಾರಿಗೆ ಬರುತ್ತೆ ಮತ್ತು 22 ಜೂನ್ 1993ರಂದು ಶಾಸನಬದ್ಧ ಸಂಸ್ಥೆಯಾಗಿ ಈ ಅಂಗಸಂಸ್ಥೆಯಾಗಿ ಇದು ಏನು ಮಾಡ್ತೈತಿ ಅಂಗಸಂಸ್ಥೆಯಾಗಿ ನಿರ್ಮಾಣಪಟ್ಟಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲದೇ ಈ ಕಾಯ್ದೆಯನ್ನು 2000ರಲ್ಲಿ ಸಂಸತ್ತು ತಿದ್ದುಪಡಿ ಮಾಡಿ ಹೆಚ್ಚು ವಿಶಾಲವಾಗಿ ಮತ್ತು ಅದನ್ನು ಅಂಗವಿಕಲರಿಗೆ ನೀಡಲಾಗುವ ಸೇವೆಗಳನ್ನು ನಿಯಂತ್ರಿಸುವುದಾಗಿರ್ಬೋದು ಅಥವಾ ಮೇಲ್ವಿಚಾರಣೆ ಮಾಡುವುದಾಗಿರ್ಬೋದು ಅಥವಾ ಪಠ್ಯಕ್ರಮವನ್ನು ಪ್ರಮಾಣೀಕರಿಸುವುದಾಗಿರ್ಬೋದು ಅಥವಾ ಪುನರಾವಸತಿಯಾಗಿರ್ಬೋದು, ಈ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲ ಅರ್ಹ ವೃತ್ತಿಪರರುಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೇಂದ್ರ ಪುನರಾವಸತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದಾಗಿರ್ಬೋದು, ಇವೆಲ್ಲವುದನ್ನು ಸಹಿತ ಈ RCA ಏನಾಯಿತು ನೀಡಲಾಯಿತು ಅನ್ನೋದನ್ನು ನಾವು ನೋಡುತ್ತೀವಿ. ಅಷ್ಟೇ ಅಲ್ಲದೇ ಈ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರ ನೀತಿಗಳು ಮತ್ತು ಪ್ರಾವಧಾನಗಳನ್ನು ನೋಡೋದಾದ್ರೆ ಯಾವುದು ಕಾನ್ಸ್ಟಿಟ್ಯೂಷನ್ ಕೆಲವು ಆಬ್ಲಿಗೇಷನ್ಗಳನ್ನು ನಾವು ನೋಡ್ತೀವಿ. ಯಾವುವು ನೋಡೋದಂದ್ರೆ ಈ ಚಿಲ್ಡ್ರನ್ಸ್ಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ, ಅದು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಅವರಿಗೆ ಯಾವುದು ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ನಮ್ಮ ಭಾರತ ಸಂವಿಧಾನ ಆರ್ಟಿಕಲ್ 21A ಏನು ಹೇಳ್ತೈತಿ,
ಅದರ ಅನ್ವಯವಾಗಿ ದೇಶಾದ್ಯಂತ ಅಂತಿರುವಂಥ ಎಲ್ಲ ಮಕ್ಕಳಿಗೂ ಸಹಿತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ಹೇಳುತ್ತಾ, ಅದರ ಜೊತೆಗೆ ಈ ಮಕ್ಕಳ ವಯಸ್ಸು 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಸಹಿತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ಈ ನೀತಿ ಮತ್ತು ಪ್ರಾವಧಾನಗಳ ಮೂಲಕ ನಾವು ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲದೇ ಆರ್ಟಿಕಲ್ 46 ಅದೇನು ಹೇಳುತ್ತೆ, ದ ಸ್ಪೆಷಲ್ ಪ್ರಮೋಷನ್ ಆಫ್ ಎಜುಕೇಷನ್ ಟು ಎಕನಾಮಿಕ್ ಇಂಟ್ರೆಸ್ಟೆಡ್ ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಪೀಪಲ್ ಆರ್ ವೀಕ್ ಸೆಕ್ಷನ್ ಸೊಸೈಟಿ ಅಂತ ಹೇಳ್ತೈತಿ. ಅಂದ್ರೆ ಆರ್ಟಿಕಲ್ 46 ಏನು ಹೇಳ್ತೈತಿ, ಈ ಸ್ಪೆಷಲ್ ಅಂದರೆ SC ಮತ್ತು ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಮತ್ತು ಅದಕ್ಕಿಂತ ಹಿಂದುಳಿದ ಈ ಸಮಾಜದ ವ್ಯಕ್ತಿಗಳಲ್ಲಿರುವಂತಹ ಅವರಿಗೆ ಏನು ವಿಶೇಷವಾದ ಈ ಪ್ರಾವಧಾನಗಳನ್ನು ನೀಡಬೇಕು ಅನ್ನೋದನ್ನು ಹೇಳ್ತೈತಿ. ಈ ರೀತಿಯಾಗಿ ಸಮಾಜದಲ್ಲೂ ಸಹಿತ ಒಂದು ರೀತಿ ಸಮಾನತೆ ತರುವುದು ಇಂದಿನ ಆಧುನಿಕ ಯುಗದಲ್ಲಿ ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೇ ಈ ಆರ್ಟಿಕಲ್ 29 ಆ್ಯಂಡ್ 30 ಏನು ಹೇಳುತ್ತೆ, ಇದು ಏನು ಮಾಡ್ತೈತಿ, ವಿಶೇಷವಾಗಿ ಯಾರಿಗೆ ಹಿಂದುಳಿದ ವರ್ಗದವರಿಗೂ ಸಹಿತ ಅದೇನು ಮಾಡ್ತೈತಿ, ಸಮಾನವಾದ ಅವಕಾಶವನ್ನು ಮತ್ತು ಶಿಕ್ಷಣವನ್ನು ನೀಡಬೇಕು, ಸಮಾಜದಲ್ಲಿ ಸಮಾನವಾದ ಅವಕಾಶಗಳನ್ನು ನೀಡಬೇಕು ಅನ್ನುವ ನೀತಿ ಮತ್ತು ನಿಯಮಗಳನ್ನು ಅದು ಜಾರಿಗೆ ತರುತ್ತೆ ಅನ್ನೋದನ್ನ ಹೇಳ್ತೀವಿ. ಇಷ್ಟೇ ಅಲ್ಲದೇ ಇನ್ನೂ ನಮ್ಮ ಭಾರತ ಸಂವಿಧಾನದಲ್ಲಿ ಸಮಾನತೆಗೆ ಸಂಬಂಧಪಟ್ಟಂತೆ ಹಲವಾರು ನೀತಿಗಳನ್ನು ಮತ್ತು ಕಾಯ್ದೆಗಳನ್ನು ನಾವೇನು ಮಾಡ್ತೀವಿ, ನೋಡ್ತೀವಿ. ಅಂತೆಯೇ ಅದರಂತೆಯೇ ಈ ಎಲ್ಲ ಕಾಯ್ದೆಗಳಂತೆಯೂ ಸಹಿತ ಇಂದು ಸಹಿತ ಈ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗಾಗಿ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾಲಿಸಿಗಳನ್ನು ನೋಡ್ತೀವಿ. ಅದು ವಿತ್ ರೆಫರೆನ್ಸ್ ಟು ಡಿಸೇಬಿಲಿಟಿ ಆ್ಯಕ್ಟ್ 1995 1995 ಕಾಯ್ದೆ ಅನ್ವಯ ರಾಷ್ಟ್ರೀಯ ಮತ್ತು ರಾಜ್ಯ ನೀತಿಗಳು ವಿಶೇಷವಾಗಿ ಈ ಅಂಗವಿಕಲತರ ಕಾಯ್ದೆಗಳನ್ನು ಶಿಫಾರಸುಗಳನ್ನು ಮಾಡಿತು ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಅದರಲ್ಲಿ ಭಾರತೀಯ ಪುನರಾವಸತಿ ಮಂಡಳಿ 1992 ಸಹಿತ ನಾವೇನು ಮಾಡ್ತೀವಿ, ಅಧ್ಯಯನಕ್ಕೊಳಪಡಿಸ್ತೀವಿ ಅನ್ನೋದು ವಿಶೇಷ. ಭಾರತದಲ್ಲಿ ಸಮನ್ವಯತೆಯನ್ನು ಸಾಧಿಸಲು ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ಅದರಲ್ಲಿ ಪ್ರಮುಖವಾದ ಕಾಯ್ದೆ ಅಂದರೆ ಯಾವುದು ಅಂದರೆ 1995 ಅಶಕ್ತತೆ ಅಥವಾ ಅಂಗವಿಕಲರ ಕಾಯ್ದೆ ಅಂತ ಕರಿತೀವಿ. ಈ ಕಾಯ್ದೆ ಏನು ಮಾಡುತ್ತೆ, ಈ ಕಾಯ್ದೆಯ ಕರ್ತವ್ಯ ಏನು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ಇದು ಅಸಮರ್ಥರಿಗೆ ಅಥವಾ ವಿಶೇಷ ಅಗತ್ಯತೆಯುಳ್ಳ ವ್ಯಕ್ತಿಗಳಿಗೆ ಅಥವಾ ಮಕ್ಕಳಿಗೆ ಅಥವಾ ಅಂಗವಿಕಲರಿಗೆ ಹಲವು ಏನು ಮಾಡ್ತೈತಿ, ಈ ನೀತಿಗಳನ್ನು ಪ್ರಾವಧಾನಗಳನ್ನು ನೀಡೋದರ ಮೂಲಕ ಅವರಿಗೆ ಒಂದು ರೀತಿ ಕಾನೂನಿನ ಸಂರಕ್ಷಣೆಗೆ ಇದು ಒಳಪಡಿಸುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಅವರನ್ನು ಈ ಸಾಮಾನ್ಯ ಜನರು ಯಾವ ರೀತಿಯಾಗಿ ಮುಖ್ಯವಾಹಿನಿಯಲ್ಲಿ ಎಲ್ಲ ಸಕಲ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನು ಸುಗಮವಾಗಿಗೊಳಿಸ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಇವರಿಗೆ ಈ ಕಾನೂನು ರಕ್ಷಣೆ ಒದಗಿಸುವುದರ ಮೂಲಕ ಅವರನ್ನು ಸಹಿತ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಯಾವ ಕಾಯ್ದೆ? 1995 ಈ ಅಂಗವಿಕಲರ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆ ಏನು ಹೇಳ್ತೈತಿ ನೋಡೋದಾದ್ರೆ, ಡಿಸೇಬಿಲಿಟಿ ಆ್ಯಕ್ಟ್ 1995 ಅವರು ಅಂಗವಿಕಲರ ಕಾಯ್ದೆ ಅಂತ ಕರಿತೀವಿ. ಭಾರತ ಸರ್ಕಾರ ಈ ಅಂಗವಿಕಲರನ್ನು ಅಥವಾ ಅಂಗವಿಕಲತೆ ಉಳ್ಳವರನ್ನು ವಿಶೇಷ ರಕ್ಷಣಾ ಸವಲತ್ತುಗಳನ್ನು ನೀಡುವ ಸಲುವಾಗಿ ಡಿಸೆಂಬರ್ 12, 1995 ಅಂಗವಿಕಲರ ಕಾಯ್ದೆಯನ್ನು ನಮ್ಮ ಗಣವೆತ್ತ ಸಂಸತ್ತಿನಲ್ಲಿ ಅದನ್ನೇನು ಮಾಡಿತು, ಅಂಗೀಕರಿಸಲ್ಪಟ್ಟಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಜೊತೆಗೆ ಫೆಬ್ರವರಿ 7, 1996 ಆ ಕಾಯ್ದೆ ಯಥಾವತ್ತಾಗಿ ಜಾರಿಗೆ ತರಲಾಯಿತು ಅನ್ನೋದು ಮತ್ತೊಂದು ವಿಶೇಷತೆ. ಈ ಅಂಗವಿಕಲರಿಗಾಗಿ ಅಥವಾ ಆ ವ್ಯಕ್ತಿಗಳಿಗಾಗಿ ದೇಶದ ಉತ್ಪನ್ನದಾಯಕ ನಾಗರಿಕನಾಗಿಸಲು ಬೇಕಾದ ಸೇವೆ ಅಥವಾ ಸೇವಾ ಸೌಕರ್ಯಗಳನ್ನು ಮತ್ತು ಸಮಾನ ಅವಕಾಶಗಳನ್ನು ಒದಗಿಸುವ ಜವಾಬ್ದಾರಿ ಈ ಕಾಯ್ದೆ ಅದು ಒಳಗೊಂಡಿದೆ ಎನ್ನುವುದು ವಿಶೇಷ. ಜೊತೆಗೆ ಇದು ಅಂಗವಿಕಲರ ಹಕ್ಕುಗಳು ಮತ್ತು ಸೌಕರ್ಯಗಳನ್ನು
ಏನು ಮಾಡ್ತೈತಿ, ಪಟ್ಟಿ ಮಾಡೋದ್ರ ಜೊತೆಗೆ ಅವುಗಳನ್ನು ಅವರಿಗೆ ಕಡ್ಡಾಯಗೊಳಿಸುವುದು ಮತ್ತೊಂದು ವಿಶೇಷತೆಯನ್ನು ಅಥವಾ ರಕ್ಷಣೆಯನ್ನೇ ಇದು ನೀಡುತ್ತದೆ ಅನ್ನೋದನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಇದೊಂದು ಮುಖ್ಯವಾದ ಹೆಗ್ಗುರುತಾಗಿ ಉಳಿತೈತಿ. ಯಾವುದು? ಡಿಸೇಬಿಲಿಟಿ ಆ್ಯಕ್ಟ್ 1995. ಈ ಕಾಯ್ದೆಯ ಅಂಗವಿಕಲತೆಯ ಪುನರಾವಸ್ತಿಯ ಜೊತೆಗೆ ಉನ್ನತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಹಿತ ಅದು ಒದಗಿಸಿಕೊಡುತ್ತೆ ಅನ್ನೋದನ್ನು ಹೇಳ್ತೀವಿ. ಹಾಗಾದ್ರೆ ಈ 1995 ಅಂಗವಿಕಲತೆ ಕಾಯ್ದೆ ಸುಮಾರು 14 ಅಧ್ಯಾಯಗಳನ್ನು ಅದು ಒಳಗೊಂಡಿದೆ ಅನ್ನೋದನ್ನು ನೋಡ್ತೀವಿ. ಯಾವ್ಯಾವ ಅಧ್ಯಾಯಗಳನ್ನು ನೋಡ್ಕೊತ ಹೋಗೋದಾದ್ರೆ ಅದು ಸುಮಾರು 14 ಅಧ್ಯಾಯಗಳನ್ನು ಒಳಗೊಂಡಿದ್ದರೂ ಸಹಿತ ಮೊದಲನೇ ಅಧ್ಯಾಯವನ್ನು ನಾವು ಪೂರ್ವಭಾವಿ ಅಂತ ಕರಿತೀವಿ, ಪ್ರಿಲಿಮಿನರಿ ಅಂತಲೂ ಕರಿತೀವಿ. ಎರಡನೇದಾಗಿ ಕೇಂದ್ರ ಸಹಕಾರದ ಸಮಿತಿ ಅಂತ ಕರಿತೀವಿ, ದ ಸೆಂಟ್ರಲ್ ಕೋಆರ್ಡಿನೇಷನ್ ಕಮಿಟಿ. ಮೂರನೇದಾಗಿ ರಾಜ್ಯ ಸಹಕಾರ ಸಮಿತಿ, ದ ಸ್ಟೇಟ್ ಕೋಆರ್ಡಿನೇಷನ್ ಕಮಿಟಿ ಅಂತ ಕರಿತೀವಿ. ನಾಲ್ಕನೇದಾಗಿ ಅಂಗವಿಕಲತೆಯನ್ನು ಶೈಶವದಲ್ಲಿ ಗುರುತಿಸುವುದು ಮತ್ತು ಅದನ್ನು ತಡೆಗಟ್ಟುವುದು ಅಂತ ಕರಿತೀವಿ, ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಆಫ್ ಡಿಸೆಬಿಲಿಟಿ. ಅಧ್ಯಾಯ 5ರಲ್ಲಿ ಅಂಗವಿಕಲತೆಗೆ ಸಂಬಂಧಪಟ್ಟಂಥ ಶಿಕ್ಷಣವನ್ನು ನೋಡ್ತೀವಿ. ಅಧ್ಯಯನ 6ರಲ್ಲಿ ಅವರ ಉದ್ಯೋಗವನ್ನು ನೋಡ್ತೀವಿ. ಅಧ್ಯಯನ 7ರಲ್ಲಿ ಸಕಾರಾತ್ಮಕ ಕಾರ್ಯಗಳೇನು ಅನ್ನೋದನ್ನು ನೋಡ್ತೀವಿ. ಜೊತೆಗೆ ಅಧ್ಯಾಯ 8ರಲ್ಲಿ ನಿಷ್ಪಕ್ಷಪಾತತೆ, ಅವರಿಗೆ ಯಾವುದೇ ರೀತಿಯ ಪಕ್ಷಭೇದವನ್ನು ಮಾಡುವಂತಿಲ್ಲ ಅನ್ನೋದನ್ನು ನೋಡ್ತೀವಿ. ಅಧ್ಯಯನ 9ರಲ್ಲಿ ಸಂಶೋಧನೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ, ರಿಸರ್ಚ್ ಆ್ಯಂಡ್ ಮ್ಯಾನ್ ಪವರ್ ಆಫ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಅಧ್ಯಯನ 10ರಲ್ಲಿ ಅಂಗವಿಕಲತೆ ಇರುವ ವ್ಯಕ್ತಿಗಳಿಗಾಗಿ ವಿದ್ಯಾಸಂಸ್ಥೆಗಳನ್ನು ಗುರುತಿಸುವುದು ಅಂತ ಹೇಳ್ತೀವಿ, ರಿಕಗ್ನೈಸೇಷನ್ ಆಫ್ ಇನ್ಸ್ಟಿಟ್ಯೂಷನ್ ಫಾರ್ ಪರ್ಸನಲ್ ವಿತ್ ಡಿಸೆಬಿಲಿಟೀಸ್. ಅವರಿಗಾಗಿ ಇರುವ ಸಂಘ ಸಂಸ್ಥೆಗಳು ಯಾವುವು ಅನ್ನೋದನ್ನು ನಾವೇನು ಮಾಡ್ತೀವಿ, ಅಧ್ಯಯನ 10ರಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೇ 11ರಲ್ಲಿಯೂ ಸಹಿತ ಅಧ್ಯಯನ 11ರಲ್ಲಿ ತೀವ್ರಗತಿಯ ಅಂಗವಿಕಲತೆ ಇರುವ ವ್ಯಕ್ತಿಗಳ ವಿದ್ಯಾಸಂಸ್ಥೆಗಳನ್ನು ಸಹಿತ ನೋಡ್ತೀವಿ, ಇನ್ಸ್ಟಿಟ್ಯೂಷನ್ ಫಾರ್ ಪರ್ಸನ್ ವಿತ್ ಸರ್ವೈವ್ ಡಿಸೆಬಿಲಿಟಿಗೆ ಸಂಬಂಧಪಟ್ಟಂತೆ. ಅಧ್ಯಯನ 12ರಲ್ಲಿ ಮುಖ್ಯ ಆಯುಕ್ತರು ಮತ್ತು ಅಂಗವಿಕಲರಿಗಾಗಿರುವ ಆಯುಕ್ತರನ್ನು ನೋಡ್ತೀವಿ. ಜೊತೆಗೆ ಅಧ್ಯಯನ 13ರಲ್ಲಿ ಸಾಮಾಜಿಕ ಭದ್ರತೆಯನ್ನು ನೋಡ್ತೀವಿ. ಅಧ್ಯಯನ 14ರಲ್ಲಿ ಇತರೆ ವಿಷಯಗಳನ್ನು ನೋಡ್ತೀವಿ, ಅದು ಅಂಗವಿಕಲತೆಗೆ ಸಂಬಂಧಪಟ್ಟಂತೆ. ಈ ರೀತಿಯಾಗಿ ಈ ಅಂಗವಿಕಲತೆ ಕಾಯ್ದೆಗೆ ಸಂಬಂಧಪಟ್ಟಂತೆ 1995ರಲ್ಲಿ ಡಿಸೆಂಬರ್ 12ರಂದು ಅದನ್ನು ಭಾರತ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಿದ್ದರೂ ಸಹಿತ ಫೆಬ್ರವರಿ 7, 1996ರಲ್ಲಿ ಅವರಿಗಾಗಿ ವಿಶೇಷ ಕಾಯ್ದೆ ಮತ್ತು ಈ ನೀತಿ ಪ್ರವಿಧಾನಗಳನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡ್ತೀವಿ. ಈ ಕಾಯ್ದೆಯು ಸುಮಾರು 14 ಅಧ್ಯಯನಗಳನ್ನು ಒಳಗೊಂಡಿದೆ. ಆ ಅಧ್ಯಯನಗಳು ಇವೆಲ್ಲವನ್ನು ಆಗಿರ್ತವೆ ಅನ್ನೋದನ್ನು ನೋಡೋಣ. ಇವುಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಡೀಟೇಲ್ ಆಗಿ ಅಥವಾ ಇನ್ನೂ ವಿಸ್ತೃತವಾಗಿ ನಾವು ಮುಂದಿನ ಇದರಲ್ಲಿ ವೇಳೆಯಲ್ಲಿ ನಾವು ಏನು ಮಾಡೋಣ ತಿಳಿದುಕೊಳ್ಳೋಣ. ಧನ್ಯವಾದಗಳು.